ಇದೇ ದೇವಸ್ಥಾನದಲ್ಲಿ ಗಂಡು ಮಗು ಆದರೆ ರಾಮ ಅಂತ ಹೆಸರಿಡಬೇಕು ಅಂತ ನಿರ್ಧಾರ ಮಾಡಿದ್ವಲ್ಲ, ಅದೇ ರಾಮ. ಅವನು 28 ವರ್ಷ 8 ತಿಂಗಳು 16 ದಿನ ನೀನಿಲ್ಲದೆ ಪಾಪ ಪ್ರಜ್ಞೆಯಲ್ಲಿ ಬದುಕಿದ್ದೀನಿ ಪಾರ್ವತಿ. ನೀನು ಎಲ್ಲಿದೆಯಾ ಅಂತಲೇ ಗೊತ್ತಿರಲಿಲ್ಲ, ಬದುಕಿದೆಯಾ ಅಂತಲೇ ಗೊತ್ತಿರಲಿಲ್ಲ ನನಗೆ. ರಾಮನಿಗೆ ಜನ್ಮ ಕೊಟ್ಟೋದವನು ಈಗ ಅವನಿಗೆ ಮರುಜನ್ಮ ಕೊಡಕ್ಕೆ ಬಂದಿದೀಯಾ? ಯಾಕೇನು ಮಾತಾಡ್ತಾ ಇಲ್ಲ ಪಾರ್ವತಿ? ಅಪ್ಪಯ್ಯ, ನನ್ನ ಫೋಟೋ ತರಲಿಲ್ಲ ಅಂತಿದ್ರು ಅವ್ವ ನನ್ನ ಜೊತೆಗೆ ಅವಳೆ. ಲೇ ಯಾಕೆ ಮಾಡಲ್ಲ? ಸರಿ ಡಾಕ್ಟ್ರೇ. ಏನದು? ಏನಿಲ್ಲ ಬಿಡಿ, ಸೆಂಟ್ ಬಾಟ್ಲು. ಇಲ್ಲಿ ಕೊಡು ನೋಡೋಣ. ಬೇಡ ಡಾಕ್ಟ್ರೇ. ಕೊಡು ನೋಡೋಣ. ಕೊಡು ಇಲ್ಲಿ. ಕಾಸ್ಟ್ಲಿ ಅನಿಸ್ತೈತೆ, ವೇಸ್ಟ್ ಮಾಡಿಬಿಡಿ. ನಾನು ನೆನಪಿಲ್ವ ಪಾರ್ವತಿ? ಪಾರ್ವತಿ ಪಾರ್ವತಿ ನೋಡು, ಪಾರ್ವತಿ ನಾನು ಕ್ಯಾಪ್ಸಿನೋಸೈಡ್ಸ್ ಇದೆಲ್ಲಿ ಸಿಕ್ತು ನಿಂಗೆ? ಸರ್, ನಾನು ಆಸ್ಪತ್ರೆಯಿಂದ ತಗೊಂಡಿಲ್ಲ, ಜೌರಾಣೆ. ಎಲ್ಲಿಂದ ಸಿಕ್ತು ಹೇಳು. ಯಾಕೆ ಡಾಕ್ಟರ್, ಏನಾಯಿತು? ಏನಿಲ್ಲ, ಇದು ಕ್ಯಾಪ್ಸಿನೋಸೈಡ್ಸ್. ಪ್ರಾಣಿಗಳನ್ನ ರುಚಿಗೆಪ್ಸೋದಕ್ಕೆ, ಅವುಗಳ ಆವೇಶನ ದುಪ್ಪಟ್ಟು ಮಾಡೋದಕ್ಕೆ ಈ ಸ್ಪ್ರೇನ ಬಳಸ್ತಾರೆ. ಇದು ಬ್ಯಾನ್ ಆಗಿದೆ. ಇದು ಇವನ್ ಕೈಗೆ ಹ್ಯಾಕ್ ಸಿಕ್ತು? ಪ್ರಾಣಿಗಳನ್ನ ಆಕ್ರೋಶಕ್ಕೆ ಒಳಗಾಗ್ಸೋದಕ್ಕೆ ಯೂಸ್ ಮಾಡ್ತಾರಾ? ಎಸ್. ಫಾರ್ ಎಕ್ಸಾಂಪಲ್, ಪ್ರಾಣಿಗಳನ್ನಿಟ್ಟು ಜೂಜಾಡೋ ಆಟಗಳಲ್ಲಿ ಅಥವಾ ಅವುಗಳನ್ನ ಬಳಸ್ಕೊಂಡು ಯಾರ ಮೇಲಾದರೂ ಅಟ್ಯಾಕ್ ಮಾಡಿಸ್ಬೇಕಾದ್ರೆ ಇದನ್ನು ಆ ಪ್ರಾಣಿಗಳಿಗೆ ಸ್ಪ್ರೇ ಮಾಡ್ತಾರೆ. ಆಗ ಆ ಪ್ರಾಣಿಗಳು ರುಚಿಗೆದ್ದು ಅವ್ರ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ಗೋಪಿ, ಇದು ಎಲ್ಲಿ ಸಿಕ್ತು ನಿನಗೆ? ಅದಕ್ಕೆ ಅದು ಹೇಳ. ಈ ಬಾಟ್ಲನ್ನ ನಂದಿತಮ್ಮವ್ರು ಮತ್ತೆ ಚಂದ್ರಿ ಮಡಿಕೊಂಡಿದ್ರು. ನಾ ಸೆಂಟ್ ಬಾಟ್ಲು ಅಂದ್ಬಿಟ್ಟು ಎತ್ಕೊಬಂದ್ಬಿಟ್ಟೆ. ನಂದಿತಾವ್ರೆ, ಇದಕ್ಕೂ ನೀವೇ ಕಾರಣನ? ಬಿಡಲ್ಲ, ನಿಮ್ಮನ್ನ ಈ ಸಲ ನಾನು ಕ್ಷಮಿಸೋದಿಲ್ಲ. ರಾಮು ಅವ್ರು ಹೇಗಿದ್ದಾರೆ ಅಂತ ಕೇಳೋದಕ್ಕೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಅಂದಹಾಗೆ ರಾಮು ಅವ್ರಿಗೆ ರಕ್ತ ಕೊಟ್ಟು ಕಾಪಾಡಿದ್ದು ಇವರೇ. ಅಮ್ಮ, ಸಾಹೇಬ್ರು, ರಾಮು ಅವ್ರ ತಂದೆ, ನಮಸ್ಕಾರ ಮಾಡಿ. ಪರವಾಗಿಲ್ಲ ಪರವಾಗಿಲ್ಲ. ಪಾಪ ಸಾಹೇಬ್ರೆ, ಇವ್ರಿಗೆ ಹಳೇದು ಯಾವುದೂ ನೆನಪಿಲ್ಲ. ಇವರು ಎಲ್ಲಿ ಸಿಕ್ಕಿದ್ರು ಅಂತ ಏನಾದ್ರು ಗೊತ್ತಾ? ಇವ್ರ ಜೊತೆಗೆ ಯಾರಿದ್ರಂತೆ? ಇವ್ರ ಜೊತೆನಾ? ಯಾರೂ ಇಲ್ಲ ಸಾಹೇಬ್ರೆ. ರಸ್ತೆಯಲ್ಲಿ ಇವ್ರು ಸಿಕ್ಕಿದಾಗ ತುಂಬ ಅಸ್ವಸ್ಥರಾಗಿದ್ರಂತೆ. ಮನೆ ಮಠ ಏನೂ ಇಲ್ಲ. ನಮ್ಮದವರೆಲ್ಲ ಇವ್ರನ್ನ ಬಿಟ್ಟು ಹೋಗಿರಬೇಕು. ಪಾಪ, ಅದಕ್ಕೆ ಹೀಗಾಗಿದ್ದಾರೆ ಅನ್ಸತ್ತೆ.
ಸಾಹೇಬ್ರೆ ಹೊರಡೋಣವಾ? ಆಸ್ಪತ್ರೆಗೆ ಹೋಗೋಕ್ಕೆ ಟೈಮ್ ಆಗತ್ತೆ. ರಾಮೂರ್ ಹೇಗಿದ್ದಾರೆ ಅಂತ ನೋಡಬೇಕು. ಇರಿ, ಒಂದೆರಡು ನಿಮಿಷ ಕೂತಿದ್ದು ಹೋಗೋಣ. ಸಾಹೇಬ್ರೆ ಹೊರಡೋಣವಾ? ಸರಿನಮ್ಮ. ಜಾನಕಿ, ರಾಮ ಸರಿ ಹೋದ್ನ? ಅವನಿಗೆ ಪ್ರಜ್ಞೆ ಬಂತ? ಸಾಹೇಬ್ರೆ, ರಾಮ ಅವ್ರಿಗೆ ಇನ್ನೇನು ತೊಂದರೆ ಇಲ್ಲ, ನೀವು ಹೋಗಿ ನೋಡ್ಬೋದು. ಸದಕ ನೀವಿಲ್ಲೇ ರೀ. ಬಂದೆ ರಾಮ. ಅಮ್ಮ, ಇವ್ರನ್ನ ಕುಡಿಸ್ಕೊಂಡು ನೀ ಇಲ್ಲೇ ಇರು, ನಾನು ಬಂದೆ.
ನನ್ನ ಕೈಲೂ ನಂಬಕ್ಕಾಯ್ತಾ ಇಲ್ಲ. ಹೇಳಮ್ಮ ಜಾನಕಿ, ಏನು ಹೇಳಬೇಕು ಅಂತಿದ್ದಿಲ್ಲ. ಹೇಳಮ್ಮ ಜಾನಕಿ, ರಾಮ ಏನಾನ ಹೇಳ್ ಕಳ್ಸದ್ನಾ? ಮಾವ, ರಾಮ್ ಅವ್ರಿಗೆ ಬಾಸ್ ಗುಮ್ಮಕ್ಕೆ ಕಾರಣ ಇದು. ಇದನ್ನ ಬಾಸ್ಗೆ ಸ್ಪ್ರೇ ಮಾಡಿದ್ದಾರೆ. ಇದರಿಂದಾನೆ ಬಾಸು ಆವೇಶಗೊಂಡು ಗುಮ್ಮಕ್ಕೆ ಬಂದಿದ್ದು. ಏನಮ್ಮ, ಏನು ಹೇಳ್ತಾ ಇದೀಯ ನೀನು? ಹೌದು ಮಾವ, ನಡೆದಿರೋದನ್ನ ಹೇಳ್ತಾ ಇದ್ದೀನಿ. ಏನು ಇದನ್ನ ಹಾಕಿ ಬಾಸ್ಗೆ ಕೋಪ ಬರೋಂಗೆ ಮಾಡವ್ರ? ಯಾರಮ್ಮ ಅಂತ ಅಯೋಗ್ಯ ಕೆಲಸ ಮಾಡಿದವರು? ನನ್ನ ಸಾಹೇಬ್ರ ಮೇಕೆ, ನನ್ನ ರಾಮನ ಮೇಕೆ ಯಾರಿಗಮ್ಮ ಆಟದ ವೇಷ ಇರೋದು? ಹೇಳಮ್ಮ ಜಾನಕಿ. ಯಾರು ಹೀಗೆ ಮಾಡಿರೋದು? ನಂದಿತಾ ಅವರು. ನಂದಿತಾನ? ಹೌದು ಮಾವ. ಒಂದು ನಿಮಿಷ. ಗೋಪಿ, ನೀನು ನೋಡಿದ್ದನ್ನೆಲ್ಲ ಮಾವಂಗೆ ಹೇಳು. ಏ ಚಂದ್ರಿ, ತಗೋ ಆ ಎತ್ತಿಗೆ. ಜಾನಕಿ, ನಡಿ ದೊಡ್ಡ ಮನೆಗೆ. ಮಾಡಿರೋ ತಪ್ಪಿಗೆ ನಂದಿತಾಗಿ ಶಿಕ್ಷೆ ಆಗಲೇಬೇಕು. ಮಾವ, ರಾಮ್ ಅವರು. ಮಂಜ, ಡಾಕ್ಟರ್ನ ಕರೀಲ್ಲ. ಹೇಳಿ ಸಾಹೇಬ್ರೆ. ನಮ್ಮ ರಾಮನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ಬೋದು? ಅವ್ರ ಬಾಡಿ ಕಂಡೀಷನ್ ಈಗ ಸ್ಟೇಬಲ್ ಆಗಿದೆ. ಎನಿ ಟೈಮ್ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಬೋದು. ಆದರೆ ಮನೆಗೆ ಹೋದ್ಮೇಲೂ ಅವರು ಕಂಪ್ಲೀಟ್ ರೆಸ್ಟ್ ತೊಗೊಳ್ಬೇಕು. ಸರಿ ಮಂಜ, ರಾಮನ್ನ ನೀನು ಮನೆ ಕರ್ಕೊಂಬರಲ್ಲ. ಜಾನಕಿ, ನೀನು ನನ್ನ ಜೊತೆ ಬಮ್ಮ. ಮಾವ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕೋ ಬೇಡವೋ? ಬಾ ನನ್ನ ಜೊತೆ. ಮಂಜ, ಹುಷಾರಿಕಲ್ಲ. ಅಯ್ಯೋ ಚಿಕ್ಕ ಯಜಮಾನ್ರೆ, ಏನಿದು? ಅದ ಅಕ್ಕ ಇಲ್ದಿರೋ ಸಮಯದಾಗೆ ಯಾರಾನ ನೋಡಿದ್ರೆ ಕಷ್ಟ. ಬೇಡ ಚಿಕ್ಕ ಯಜಮಾನ್ರೆ. ಏನಂದೆ? ಚಿಕ್ಕ ಯಜಮಾನ್ರ? ಇನ್ನ ಚಿಕ್ಕ ಯಜಮಾನ್ರಲ್ಲ, ನಾನೇ ಯಜಮಾನ. ನೀ ನನ್ನ ಯಜಮಾನ್ರೇ ಅಂತ ಕರಿಬೇಕು. ಯಜಮಾನ್ರಲ್ಲ, ಯಜಮಾನ್ರ. ಓಕೆನಾ? ಈಗ ಹೋಗಿ ಯಜಮಾನ್ರಿಗೆ ಸೈಡ್ ಡಿಸ್ ತಗೊಂಬ. ಸೈಡ್ ಡಿಸ್ಸಾ? ಉಪ್ಪಿನಕಾಯಿ ಖಾರವಾಗಿ ಏನಿದೆ ಎಲ್ಲ ತಗೊಂಡ್ಬಾ. ಹೋಗಿ. ಅಕ್ಕಂಗೆ ಫೋನ್ ಮಾಡಿ ತಂದ್ಕೊಡ್ಲಾ? ಏನೋ ನಿಮ್ಮ ಅಕ್ಕ ಅಂದ್ರೆ ನಾನು ಭಯ ಪಡ್ತೀನಿ ಅಂದ್ಕೊಂಡಿದ್ಯಾ? ಅವಳಿಗೆ ಫೋನ್ ಆದ್ರೂ ಮಾಡು, ಇಲ್ಲ ಕರ್ಕೊಂಡಾದ್ರೂ ಬಾ, ನಾನೇನು ಭಯ ಪಡಲ್ಲ. ಮೊದಲು ನಾನು ಹೇಳಿದ ಹೋಗಿ ತಗೊಂಬ. ನಾನೇ ತುಂಬ ನೊಂದ್ಕೊಂಡಿದ್ದೀನಿ. ಹೋಗಲೇ. ಬನ್ನಿ ಹೇಳಿ ಅಂತ.
ನಿಧಾನ. ಡಾಕ್ಟ್ರು ಹೇಳಿದ್ರು ಇನ್ನೊಂದು 2 ದಿನ ರೆಸ್ಟ್ ಮಾಡ್ಬೋದಿತ್ತು ಅಂತ, ಆದರೆ ಅಣ್ಣನೇ ಕೇಳಲಿಲ್ಲ. ಲೇ ಪೆದ್ದ, ನಾನು ಎಲ್ಲ ಆಸ್ಪತ್ರೆಲಿ ಮಲಗಿವ್ನಿ. ಅದಿರಲಿ, ನಾನು ಕೇಳಿದ್ದಕ್ಕೆ ಮೊದಲು ಉತ್ತರ ಕೊಡು. ನಮ್ಮವರೆಲ್ಲಿ? ಅಲ್ಲ, ಈ ಸೆ ಕೇಳಿದ್ರೆ ಎಲ್ಲರೂ ಯಾಕೆ ಸುಮ್ಮ ಕಾಯ್ತಿದ್ದೀರಿ? ಎಲ್ಲಿ ನಮ್ಮವರು? ರಾಮು ಅವರೇ, ಜಾನು ಟ್ಯಾಬ್ಲೆಟ್ಸ್ ತರೋದಕ್ಕೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಹೂ ಅಳಿ ಅಂದರೆ ಇನ್ನೇನು ಬಂದ್ಬಿಡ್ತಾಳೆ. ಹಂಗ? ಮತ್ತೆ ಈ ಕವರ್ ಆಗಿರೋದೇನು? ಇದು ಒಂದೇ ಒಂದು ಮೆಡಿಸಿನ್ ಸಿಗಲಿಲ್ಲ ಅಂತ ಜಾನಕಿ ತರಕ್ಕೆ ಹೋಗವಳೆ. ಅಲ್ಲ, ನಮ್ಮವ್ರೊಬ್ಬರೇ ಹೋದ್ರಾ? ಲೇ ಮಂಜಾ, ನೀನು ಹೋಗೋದಲ್ವೇನಲ್ಲ? ಇಲ್ಲ ರಾಮಣ್ಣ, ನಾವು ಬರ್ತೀವಿ ಅಂತ ಹೇಳಿದ್ವಿ, ಅವಳೇ ಬೇಡ ಅಂತ ಒಬ್ಬಳೇ ಹೋಗವಳೆ. ದೇವ್ರ ಹಣೆಗಳು, ದೇವ್ರ ನೀನಿಲ್ಲ ಗುರು. ಇದ್ದಿದ್ರೆ ಈಗೆಲ್ಲ ಆಗ್ತಿತ್ತ? ಆಸ್ತಿ ಅಧಿಕಾರ ಇಲ್ಲ, ನನ್ನ ಕೈ ತಪ್ಪು ಹೋಗ್ತಿತ್ತ? ಏ ಬೇಗ ತಗೊಂಡ್ ಬರಲೇ. ಬಂದೆ. ಛೇ, ಅಕ್ಕ ಇಲ್ಲದೆ ಇನ್ನು ಏನೇನೆಲ್ಲ ಅನುಭವಿಸ್ಬೇಕ ನಾನು. ನೀರು ಹೋಗಿ ತಗೊಂಬರಲೇ. ಅಶೋಕ,